ಅಹಿಂದ ವರ್ಸಸ್ ಪ್ರಬಲ ಸಮುದಾಯ ಗೆಲ್ಲೋದು ಯಾರಪ್ಪ ಇದರಲ್ಲಿ? ಇಲ್ಲೇನಾಗಿದೆ, ಒಂದು ಸರ್ಕಾರ ಅಂತ ಬಂದಾಗ ಒಂದು ನೀತಿಯನ್ನು ಮಾಡಲಿಕ್ಕೆ ಹೊರಟಾಗ ಸಹಜವಾಗಿ ಸರ್ಕಾರ ಒಕ್ಕರಳ ಅಭಿಪ್ರಾಯದ ಆಧಾರದ ಮೇರೆಗೆ ಒಂದು ಪಾಲಿಸಿಯನ್ನು ಜಾರಿ ಮಾಡುತ್ತೆ. ಒಂದು ಪಾಲಿಸಿಯನ್ನು, ಒಂದು ಕಾಯ್ದೆಯನ್ನು, ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಇಲ್ಲೇನಾಗಿದೆ, ಬೇರೆ ಪಾರ್ಟಿಯವರು ಬಿಟ್ಬಿಡಿ, ಅವರದ್ದೇ ಪಾರ್ಟಿ ಇರತಕ್ಕಂಥ ಅನೇಕ ಸಮುದಾಯಗಳ ನಡುವೆನೇ ಜಾತಿಗಣತಿ ಅಲಿಯಾಸ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ತಲ ಕರೆದಿದ್ದಾರಲ್ಲ, ಈ ಸಮೀಕ್ಷೆಯ ಬಗ್ಗೆ ಅಸಮಾಧಾನ ಭುಗಿಲೆದಿದೆ. ಅಹಿಂದ ಪಡೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಈ ಭಾಗದ ಶಾಸಕರು, ಸಚಿವರೇನು ಹೇಳ್ತಾ ಇದ್ದಾರೆ ಜಾರಿಯಾಗಲಿ ಅಂತ. ಒಕ್ಕಲಿಗರು, ಲಿಂಗಾಯತ ಸಮುದಾಯ ಇದು ಬೇಕಾಗಿಲ್ಲ. ಸರಿಯಾಗಿ ಸಮೀಕ್ಷೆ, ನಾವು ಸಮೀಕ್ಷೆ ವಿರುದ್ಧವಾಗಿಲ್ಲ, ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ಆಗಿದ್ದಿದ್ರೆ ಅದನ್ನು ನಾವು ಚೆಕ್ ಮಾಡೋಣ. ಉಪಜಾತಿಗಳನ್ನೇ ವಿಂಗಡಿಸಿ ಪ್ರಧಾನ ಜಾತಿಯಿಂದ ಬೇರ್ಪಡಿಸಿ ಸಂಖ್ಯೆ ಕಡಿಮೆ ಮಾಡೋ ಉದ್ದೇಶದ ಸರ್ವೆ ಮಾಡಿಬಿಟ್ಟಿದ್ದಾರೆ. ಅನೇಕರ ಮನೆಗಳಿಗೆ ಹೋಗಿಲ್ಲ. ಈ ಸಮೀಕ್ಷೆ ನಾವು ಹೇಗೆ ಒಪ್ಪೋಣ? ನಾವು ಇಷ್ಟೇ ಜನಸಂಖ್ಯೆನ ಇರೋದು. ಕಳೆದ 30 ವರ್ಷಗಳಲ್ಲಿ 65 ಲಕ್ಷದಷ್ಟು ಇದ್ದಂಥ ಲಿಂಗಾಯತ ಜನಸಂಖ್ಯೆ ಬರೀ 5 ಲಕ್ಷ ಜನ ಮಾತ್ರ ಜಾಸ್ತಿ ಆಗಿರೋದಾ? ಅಷ್ಟೇನಾ? ಲಿಂಗಾಯತರಲ್ಲಿ 65 ಲಕ್ಷ ಜನಗಳಿಗೆ ಕಳೆದ 30 ವರ್ಷಗಳು ಬರೀ 5 ಲಕ್ಷ ಜನ ಜಾಸ್ತಿ ಆಗಿರೋದು. ಇದನ್ನು ಒಪ್ಪಬೇಕಾ ನಾವು ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಜಟಾಪಟಿ ಸಮೀಕ್ಷೆ ವರದಿ ಕುರಿತು ಸಚಿವರಲ್ಲಿಯೇ ಭಿನ್ನಾಭಿಪ್ರಾಯ ಇದೆ. ಬಿರುಸಿನ ಚರ್ಚೆಗೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಾಕ್ಷಿಯಾಗಿತ್ತು. ಆದರೆ ಸಭೆಯಲ್ಲಿ ಯಾವುದೇ ಮಹತ್ವದ ನಿರ್ಧಾರ ಆಗಿಲ್ಲ. ಮೇ 2ಕ್ಕೆ ಜಾತಿಗಣತಿ ವರದಿ ಅಸಲಿ ಕ್ಲೈಮ್ಯಾಕ್ಸಲ್ಲಿ ನಮಗೆ ಸಿಗುತ್ತೆ. ಇಲ್ಲೇನಾಗಿದೆ ನೋಡಿ, ಜಾತಿಗಣತಿಲಿ ಏನಾಯಿತು? ಈ ಸಚಿವರ ಅಸಮಾಧಾನ, ಆ ಸಚಿವರ ಅಸಮಾಧಾನ, ಸಿಟ್ಟು ಮಾಡ್ಕೊಂಡಿದ್ರು, ಮುಖ್ಯಮಂತ್ರಿಗಳು ಸಾಂತ್ವನ ಹೇಳಿದ್ರು. ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರುತ್ತೆ ಹಿಂಗಾಗಿದೆಯಪ್ಪ ಅಂತ ಹೇಳಿ. ಆದರೆ ಎಕ್ಸಾಕ್ಟಾಗಿ ಯಾವ ವ್ಯಕ್ತಿ ಯಾವ ವಿಷಯವನ್ನು ಎಷ್ಟು ಕೂಲಂಕಷವಾಗಿ ಅಲ್ಲಿ ಮಾತನಾಡಿದ್ರು ಅನ್ನೋ ವಿಷಯ ಇದೆಯಲ್ಲ, ಅದನ್ನು TV5 ಕನ್ನಡ ನಿಮಗೆ ಕೊಡ್ತಾ ಇದೆ. ಇದೀಗ ಈಗ ಡಿ ಕೆ ಶಿವಕುಮಾರ್ ಏನು ಮಾತಾಡಿದ್ರು, ಸಂತೋಷ್ ಲಾಡ್ ಏನು ಮಾತಾಡಿದ್ರು, ಕೃಷ್ಣ ಬೈರೇಗೌಡ ಏನು ಮಾತಾಡಿದ್ರು, ಈ ಒಂದು ಮೀಟಿಂಗಲ್ಲಿ ಪಾಟೀಲ್ ಏನಂತ ಮಾತಾಡಿದ್ರು, ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವ ಸಂಪುಟ ಸಭೆಯಲ್ಲಿ ಎಕ್ಸಾಕ್ಟಾಗಿ ಆಗಿದ್ದೇನು ಅಂತ ಹೇಳಿ ಈ ಒಂದು ವಿಚಾರದಲ್ಲಿ ಮೊದಲಿಗೆ ಇಲ್ಲಿ ಏನು ಬರ್ತಿದೆ ನೀವು ನೋಡಿ, ಆಮೇಲೆ ಮಾತಾಡ್ತೀನಿ. ಎಲ್ಲ ವಿಚಾರಗಳ ಬಗ್ಗೆ ಕೂಲಾಗಿ ಚರ್ಚಿಸಿ. ರಾತ್ರೋರಾತ್ರಿ ಒಂದು ಪ್ರವರ್ಗದಿಂದ ಮತ್ತೊಂದು ಪ್ರವರ್ಗಕ್ಕೆ ಸೇರಿಸುವುದು ಎಷ್ಟು ಸರಿ? ವರದಿಯ ಅಂಕಿ ಸಂಖ್ಯೆಗಳು ಜಾತಿಗಣತಿಯನ್ನ ಅನಿರೀಕ್ಷಿತವಾಗಿ ಮುನ್ನೆಲೆಗೆ ತರಲಾಗಿದೆ. ಪ್ರವರ್ಗ 2A ನಲ್ಲಿದ್ದ 43 ಲಕ್ಷ ಜನರನ್ನ ಪ್ರವರ್ಗ 1Bಗೆ ಸ್ಥಳಾಂತರಿಸಿ ಮೀಸಲು ಮರು ವರ್ಗೀಕರಣ ನಿರೀಕ್ಷೆ ಮಾಡಿರಲಿಲ್ಲ. ಕೂಲಾಗೆ ಮಾತಾಡ್ರಿ. ಸಾಮಾಜಿಕ ಶೈಕ್ಷಣಿಕ ಹೆಸರಲ್ಲಿ ರಾತ್ರೋರಾತ್ರಿ ಮೀಸಲು ವ್ಯವಸ್ಥೆ ಬದಲಾಯಿಸ್ತೀರಾ? ಈ ರೀತಿ ಎಲ್ಲ ಆಗುತ್ತೆ ಎಂದು ನಿರೀಕ್ಷಿಸಿರಲಿಲ್ಲ. ಏನಪ್ಪಾ ಆ ರೀತಿ ಮಾತಾಡ್ತೀರಿ? ಸಮಾಧಾನದಿಂದ ಮಾತಾಡಿ. ಎಲ್ಲಾ ವಿಚಾರಗಳ ಬಗ್ಗೆ ಕೂಲಾಗಿ ಚರ್ಚಿಸಿ. ರಾತ್ರೋರಾತ್ರಿ ಒಂದು ಪ್ರವರ್ಗದಿಂದ ಮತ್ತೊಂದು ಪ್ರವರ್ಗಕ್ಕೆ ಸೇರಿಸುವುದು ಎಷ್ಟು ಸರಿ? ವರದಿಯ ಅಂಕಿ ಸಂಖ್ಯೆಗಳು ಸರಿಯಲ್ಲ ಎಂಬ ಆಕ್ಷೇಪ ಇದೆ. ಎಲ್ಲರನ್ನೂ ಸಮೀಕ್ಷೆ ನಡೆಸಿಲ್ಲ. ವರದಿಯ ಅಂಕಿಅಂಶಗಳ ಬಗ್ಗೆ ನಾನಾ ಸಮಾಜದಲ್ಲಿ ಆಕ್ರೋಶ ಎದುರಾಗಿದೆ. ಸಮೀಕ್ಷೆ ಸರಿಯಾಗಿಯೂ ನಡೆದಿಲ್ಲ ಎಂಬ ಮಾತಿದೆ. ಸಮೀಕ್ಷೆ ದತ್ತಾಂಶ ವಿಶ್ಲೇಷಣೆ ಸರಿಯಿಲ್ಲ, ಅದಕ್ಕೆ ವಿರೋಧ ಹೆಚ್ಚಾಗಿದೆ. ಎಲ್ಲರನ್ನೂ ಬುಲ್ಡೋಸ್ ಮಾಡಲು ಮುಂದಾದಂತಿದೆ. ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ, ಎಲ್ಲರ ಮನೆಗಳಿಗೆ ಭೇಟಿ ನೀಡಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಇದೆ. ಸಮೀಕ್ಷೆಗೆ ಒಳಪಡದವರನ್ನ ಗುರುತಿಸಿ ದತ್ತಾಂಶ ಸಂಗ್ರಹಕ್ಕೆ ಅವಕಾಶ ಇದೆ. ಮತದಾರರ ಪಟ್ಟಿ ಪ್ರಕಟವಾದ ಬಳಿಕವೂ ಹೆಸರು ಸೇರ್ಪಡೆ ರದ್ದಿಗೆ ಅವಕಾಶವಿಲ್ವಾ? ಹೊಸದಾಗಿ ಸಮೀಕ್ಷೆ ನಡೆಸಲು ನೀನ್ಯಾರೋ? 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾನ್ಯತೆಯಿಂದ ಹಾನಿ. ಇದು ಚುನಾವಣೆಯಲ್ಲಿ ಅನೇಕರ ಸೋಲಿಗೆ ಇದೇ ಕಾರಣ ಆಯಿತು. ಯಾರಿಗೆ ನಡೆಯಿತು? ನಾವೆಲ್ಲ ಗೆದ್ದಿಲ್ವಾ? ಸೋತು ನಾನೇ ಸುಮ್ಮನೆ ಇದ್ದೀನಲ್ವಾ? ವರದಿಯಿಂದ ಪಕ್ಷ ಸರ್ಕಾರದ ವಿರುದ್ಧ ಜನರಲ್ಲಿ ನಕಾರಾತ್ಮಕ ಭಾವನೆ ಮೂಡಿದೆ. ಜನ ರಾಜ್ಯ ಸರ್ಕಾರವನ್ನ ನಕಾರಾತ್ಮಕವಾಗಿ ನೋಡ್ತಿದ್ದಾರೆ. ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸಮೀಕ್ಷೆ ದತ್ತಾಂಶ ವಿಶ್ಲೇಷಣೆ ಅಂತಿಮ ವರದಿ ಸಿದ್ಧ ಆಗಿದೆ. ಇಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯ ಆಯೋಗ ನೇಮಕ ಮಾಡಿರೋದು ಮುಖ್ಯ. ಈ ವಿಚಾರ ತಿಳಿಸಿ ಹೇಳಬೇಕು. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ವರದಿ ಜಾರಿ ಕುರಿತು ನಮ್ಮ ಸರ್ಕಾರ ಚರ್ಚೆ ನಡೆಸುವಂತಾಗಿದೆ. ಹಿಂದಿನ ಅನುಭವಗಳನ್ನು ಸಂಪುಟದಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಏನಾಯ್ತಪ್ಪ ಈ ಮೀಟಿಂಗ್ ಒಳಗಡೆ? 4 ಗೋಡೆಗಳ ನಡುವೆ ಮೀಡಿಯಾನ ಅಲೋ ಮಾಡಿರಲಿಲ್ಲ. ನಮಗೆ ಮೂಲಗಳಿರ್ತವೆ, ನಾವು ಅದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಯಾರ್ಯಾರೇನೇನು ವಾದವನ್ನು ಮಂಡಿಸಿದ್ರು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವಿಲ್ಲಿ. ಇಷ್ಟೇ. ಡಿ ಕೆ ಶಿವಕುಮಾರ್ ಫಸ್ಟ್ ಶುರು ಮಾಡ್ಕೊಳ್ತಾರೆ. ಜಾತಿ ಗಣತಿಯನ್ನು ಅನಿರೀಕ್ಷಿತವಾಗಿ ಮುನ್ನೆಲೆಗೆ ತರಲಾಗಿದೆ. ಇಲ್ಲಿ ಯಾಕೆ ಬೇಕಾಗಿತ್ತಿದು? ಪ್ರವರ್ಗ 2A ನಲ್ಲಿದ್ದಂಥವ್ರನ್ನ ಸುಮಾರು 43 ಲಕ್ಷ ಜನರನ್ನು ಪ್ರವರ್ಗ 1Bಗೆ ಸ್ಥಳಾಂತರಿಸಿ ಮೀಸಲನ್ನೇ ಮರು ವರ್ಗೀಕರಣ ಮಾಡಿದ್ದೀರಲ್ಲ, ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸಿಟ್ಟಲ್ಲಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು.
ಕೋಪದಲ್ಲಿ ಮಾತಾಡ್ತಾರೆ. ಇದೇನ್ರಿ ಪ್ರವರ್ಗವನ್ನೇ ಬದಲಾಯಿಸ್ಬಿಡ್ತಾರಲ್ಲ ಇಲ್ಲಿ ಹೇಗಿದು ಅಂತ. ಸಿದ್ದರಾಮಯ್ಯವ್ರು ಹೇಳ್ತಾರೆ, ಕೂಲಾಗೆ ಮಾತಾಡ್ರಿ, ಏನ್ರಿ ಇದು, ಕೂಲಾಗಿ ಮಾತಾಡ್ರಿ ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ಸಾಮಾಜಿಕ ಶೈಕ್ಷಣಿಕ ಹೆಸರಲ್ಲಿ ರಾತ್ರಿ ಇಷ್ಟು ದೊಡ್ಡ ಸಮುದಾಯಗಳ ನಡುವಿನ ಒಂದು ಮೀಸಲನ್ನು, ಆ ಸಿಸ್ಟಮನ್ನು ಬದಲಾಯಿಸ್ತೀರಾ ನೀವು? ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು, ಏನಪ್ಪ ಆ ರೀತಿ ಮಾತಾಡ್ತೀರಿ ನೀವು? ಸಮಾಧಾನದಿಂದ ಮಾತಾಡಿ, ಎಲ್ಲ ವಿಚಾರಗಳ ಬಗ್ಗೆ ಕೂಲಾಗೆ ಚರ್ಚೆ ಮಾಡಿ. ಡಿ ಕೆ ಶಿವಕುಮಾರ್ ರಾತ್ರಿ ಒಂದು ಪ್ರವರ್ಗದಿಂದ ಮತ್ತೊಂದು ಪ್ರವರ್ಗಕ್ಕೆ ಸೇರಿಸೋದು ಎಷ್ಟು ಸರಿನಾ ಇದು? ಮಾಡಬಹುದಾ ಹೀಗೆ? ವರದಿ ಅಂಕಿ ಸಂಖ್ಯೆಗಳೇ ಸರಿ ಇಲ್ಲ ಅಂತ ಆಕ್ಷೇಪ ಇದೆ. ಎಲ್ಲರನ್ನ ಸಮೀಕ್ಷೆನೆ ಮಾಡಿಲ್ಲ ಅಂತ ಹೇಳ್ತಾರೆ. ವರದಿ ಅಂಕಿಅಂಶಗಳ ಬಗ್ಗೆ ನಾನಾ ಸಮಾಜಗಳ ನಡುವೆ ಆಕ್ರೋಶ ಎದುರಾಗ್ಬಿಟ್ಟಿದೆ. ಈಗ ಸಮೀಕ್ಷೆ ಸರಿಯಾಗಿಯೂ ನಡೆದಿಲ್ಲ ಅಂತ ಮಾತಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾರಾಗ ಸಮೀಕ್ಷೆ ದತ್ತಾಂಶದ ವಿಶ್ಲೇಷಣೆನೇ ಸರಿ ಇಲ್ಲ, ಅದಕ್ಕೂ ವಿರೋಧ ಜಾಸ್ತಿ ಆಗಿದೆ. ಡೇಟಾ ಇದೆಯಲ್ಲ ಅದ್ರ ಬಗ್ಗೆನೇ ತಕರಾರುಗಳಿದೆ. ಎಲ್ಲರನ್ನ ಬುಲ್ಡೋಸ್ ಮಾಡಿಬಿಡೋದು, ತೊಳೆದು ಬಿಡೋದು ಎಲ್ಲರೂ, ಆ ಥರ ಮುಂದಾದಂತೆ ಕಾಣಿಸ್ತಾ ಇದೆ. ಸಂತೋಷ್ ಲಾಡ್ ಹೇಳ್ತಾರೆ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ, ಎಲ್ಲರ ಮನೆಗಳಿಗೆ ಭೇಟಿ ನೀಡಿಲ್ಲ ಅಂದರೆ ಅದಕ್ಕೆ ಪರಿಹಾರ ಇದೆ. ಸಮೀಕ್ಷೆಗೆ ಯಾರು ಒಳಪಟ್ಟಿಲ್ವೋ ಗುರುತಿಸ್ಕೊಂಡು ದತ್ತಾಂಶ ಸಂಗ್ರಹಕ್ಕೆ ಈಗಲೂ ಅವಕಾಶ ಇದೆಯಲ್ಲ. ಮತದಾರರ ಪಟ್ಟಿ ಪ್ರಕಟ ಆದ ಬಳಿಕನೂ ಹೆಸರು ಸೇರ್ಪಡೆ ಮಾಡಲ್ವಾ? ರದ್ದು ಮಾಡೋಕ್ಕೆ ಅವಕಾಶನೇ ಇಲ್ವಾ? ಎಸ್ ಮಲ್ಲಿಕಾರ್ಜುನ್ ಹೇಳ್ತಾರಾಗ ಹೊಸದಾಗಿ ಸಮೀಕ್ಷೆ ಮಾಡೋಕ್ಕೆ ನೀನು ಯಾರು ಅಂತ ಸಂತೋಷ್ ಲಾಡ್ಗೆ ಎಸ್ ಮಲ್ಲಿಕಾರ್ಜುನ್ ಕೇಳ್ತಾರೆ. ಹೊಸದಾಗಿ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಯಾರಿದ್ರಲ್ಲಿ? ಶರಣಪ್ರಕಾಶ್ ಪಾಟೀಲ್ ಹೇಳ್ತಾರೆ 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಮಾನ್ಯತೆಯಿಂದ ಆಗಿರತಕ್ಕಂಥ ಹಾನಿ ಇದೆಯಲ್ಲ ಅದನ್ನು ಯಾರೂ ಮರಿಬಾರ್ದು. ಧರ್ಮಕ್ಕೆ ವಿಚಾರಗಳಿಗೆ ಕೈ ಹಾಕಿ ಆಯಿತು, ಜಾತಿ ವಿಚಾರಗಳಿಗೆ ಕೈ ಹಾಕಿದ್ರು ಕೂಡ ಇದೇ ವಿಚಾರಗಳು ಬರ್ತವೆ. 2018ರ ಘೋರವನ್ನು ನಾವು ಮರಿಬಾರ್ದು. ಇದು ಚುನಾವಣೆಯಲ್ಲಿ ಅನೇಕರ ಸೋಲಿಗೆ ಅವತ್ತಿಗೆ ಇದೇ ಕಾರಣ ಆಯಿತು. ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋ ವಿಚಾರನೇ ಅವತ್ತಿಗೆ ಕಾಂಗ್ರೆಸ್ನಲ್ಲಿ ಸೋಲಿಗೆ ಕಾರಣ ಆಗಿತ್ತು. ಎಂ ಬಿ ಪಾಟೀಲ್ ಹೇಳ್ತಾರೆ ಯಾರಿಗೆ ಹಿನ್ನಡೆ ಆಯ್ತಲ್ಲಿ, ಯಾರಿಗಪ್ಪ ಹಿನ್ನಡೆ ಆಯಿತು? ನಾನೇ ಗೆದ್ದಿಲ್ವಾ? ನಾವೆಲ್ಲ ಗೆದ್ದಿಲ್ವೇನಪ್ಪ ಈಗ? ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ನಾನೇ ಸುಮ್ಮನಿದ್ದೀನಿ, ಸೋತಿದ್ದೀನಪ್ಪ ನಾನು, ಸುಮ್ಮನೆ ಇಲ್ವಾ ನಾನೀಗ? ಕೃಷ್ಣ ಬೈರೇಗೌಡರು ಹೇಳ್ತಾರೆ ನೋಡಿ, ವರದಿಯಿಂದ ಪಕ್ಷ ಸರ್ಕಾರದ ವಿರುದ್ಧ ಜನರಲ್ಲಿ ವ್ಯವಸ್ಥೆಯಲ್ಲಿ ನಕಾರಾತ್ಮಕ ಭಾವನೆ ಮೂಡಿರುವುದನ್ನು ಅಲ್ಲಗಳೆಯೋಕ್ಕಾಗಲ್ಲ. ನಾವು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಶುರು ಆಗಿಬಿಟ್ಟಿದೆ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಅದನ್ನು, ಸ್ವಾಮಿಯವರು ಶುರು ಮಾಡ್ತಾರೆ. ಜನ ರಾಜ್ಯ ಸರ್ಕಾರವನ್ನೇ ನಕಾರಾತ್ಮಕವಾಗಿ ಈ ಒಂದು ಕಾರಣಕ್ಕೆ ನೋಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸಮೀಕ್ಷೆ ದತ್ತಾಂಶ ವಿಶ್ಲೇಷಣೆ ಅಂತಿಮ ವರದಿ ಸಿದ್ಧವಾಗಿದೆ. ಇಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯ ಆಯೋಗವನ್ನು ನೇಮಿಸಿರೋದು ಮುಖ್ಯವಾಗುತ್ತೆ, ಇದು ಗಮನಿಸ್ಕೊಳ್ಳಿ. ಜಯಪ್ರಕಾಶ್ ಹೆಗಡೆ ಅವರ ಆಯೋಗವನ್ನು, ಜಯಪ್ರಕಾಶ್ ಹೆಗಡೆ ನೇತೃತ್ವವನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಅದು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಅವರು ಕೊಟ್ಟಿದ್ದದ್ದು. ಅವರು ಅದನ್ನು ಕಂಪ್ಲೀಟ್ ಮಾಡಿರೋದು. ಈ ವಿಚಾರ ಜನಗಳಿಗೆ ಹೇಳಬೇಕಲ್ವಾ? ಬಿಜೆಪಿ ಅವಧಿಯಲ್ಲಲ್ವೇ ನೇಮಕ ಆಗಿದ್ದು ಜಯಪ್ರಕಾಶ್ ಹೆಗಡೆ ಅವರು, ಅದನ್ನು ತಿಳಿಸ್ಬೇಕಲ್ವ ಜನಗಳಿಗೆ? ಇವಾಗ ಯಾಕೆ ಹೇಳ್ತಾ ಇಲ್ಲ? ಬಿಜೆಪಿ ಸರ್ಕಾರದಲ್ಲಿ ಜಾರಿಯಾಗಿರತಕ್ಕಂಥ ವರದಿ ಇದೆಯಲ್ಲ, ಕಂಪ್ಲೀಟ್ ಆದಂಥ ವರದಿ ಇದೆಯಲ್ಲ, ಅದರ ಜಾರಿ ಬಗ್ಗೆ ನಮ್ಮ ಸರ್ಕಾರ ಚರ್ಚೆ ಮಾಡ್ತಿದೆಯೇ ವಿನಃ ನಮ್ಮದೇನಿಲ್ವಲ್ಲ ಇದರಲ್ಲಿ ಅಂತ ಕೂಡ ಇಲ್ಲಿ ಮಾತುಕತೆಗಳು ಕೇಳಿ ಬಂದಿದೆ. ಇಡಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕ್ಯಾಬಿನೆಟ್ ಮೀಟಿಂಗ್ನ ಒಂಥರ ಇನ್ಸೈಡ್ ಸ್ಟೋರಿ ಇದು. ಶಿವಕುಮಾರ್ ಜೋಹಳ್ಳಿ ಅಂದರೆ ಈ ವಿಚಾರ ಈಗ ಮೇ 2ಕ್ಕೆ ಅಂತ ಮಾತಾಡ್ತಾರೆ. ಆಗಾಗ ಈ ಬುಟ್ಟಿಯಿಂದ ಈ ಜಾತಿ ಗಣತಿ ಹಾವು ಆಚೆ ಬರ್ತಾನೆ ಇರುತ್ತೆ, ಮತ್ತೆ ಆ ಬುಟ್ಟಿಗೆ ಅದನ್ನು ಮುಚ್ಚಿಡ್ತಾನೆ ಇರ್ತಾರೆ. ಇದು ನಿಜವಾಗ್ಲೂ ಜಾರಿಯಾಗುವಂತಹದ್ದ ಇದು ಈ ಅಸಮಾಧಾನ? ಯಾಕಂದರೆ ಸಿದ್ದರಾಮಯ್ಯನವರು 2-3 ಸಲ ಕೂಲಾಗೆ ಮಾತಾಡ್ರಿ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಏನು ಇಷ್ಟೊಂದು ಅಸಮಾಧಾನ ಇದೆಯಾ ಅನ್ನೋ ಫೀಲಲ್ಲಿ ಅವ್ರು ಇರಬಹುದು. ಸೊ ಹಾಗಾಗಿ ಇದರ ಜಾರಿಯ ನಿಖರತೆ ಎಷ್ಟು ಮಟ್ಟಿಗಿದೆ ಈಗ ಅಂತ? ಖಂಡಿತ ರಮಕಾಂತ್, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ತೀವ್ರವಾಗಿ ವಿರೋಧವನ್ನು ಮಾಡಿದ್ದಾರೆ ಜಾತಿ ಗಣತಿ ವರದಿಗೆ. ಆದರೆ ಅಹಿಂದ ಸಮುದಾಯಗಳ ಸಚಿವರು ಇದನ್ನು ಒಪ್ಪಿಕೊಂಡಿದ್ದಾರೆ, ಬೆಂಬಲವನ್ನು ಸೂಚನೆ ಕೊಟ್ಟಿದ್ದಾರೆ. ಆದರೆ ಈ ವರದಿ ಈಗ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿದೆ. ಯಾಕೆಂದರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸಿದಾಗ, ಯಾಕೆಂದರೆ ಬೇರೆಯವರು ಯಾರೋ ಕೊಟ್ಟಿದ್ರೆ ನಂಬೋದಕ್ಕೆ ಸಾಧ್ಯ ಇರಲಿಲ್ಲ. ಸಂಪುಟದ ಸಭೆಯಲ್ಲಿ ಭಾಗಿಯಾಗಿದ್ದಂಥವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ 1 ವರ್ಷ ಬೇಕಾಗತ್ತೆ ಈ ವರದಿ ಅನುಷ್ಠಾನ ಆಗೋದಕ್ಕೆ, ಅಲ್ಲಿಯವರೆಗೆ ಇದು ಹಾಗೆ ಹೋಗುತ್ತೆ ಅನ್ನುವಂಥದ್ದು. ಅಂದರೆ ಇದನ್ನು ಗಮನಿಸಿದಾಗ ಸಹಜ ಅದು.
ಯಾಕೆಂದರೆ ನೂರಾರು ಜಾತಿಗಳಿರುವಂಥದ್ದನ್ನು ನೀವು ಒಂದು ವೇದಿಕೆಯಲ್ಲಿ ತರಬೇಕಾಗತ್ತೆ, ಪ್ರವರ್ಗದಡಿ ಅವನ್ನು ಗುರುತಿಸಬೇಕಾಗತ್ತೆ. ಸಣ್ಣ ಪುಟ್ಟ ನೂರಾರು ಜಾತಿಗಳು ಕೂಡ ಇದೆ, ಅವು ಇನ್ನೂ ಕೂಡ ಜಾತಿಯ ಒಳಗಡೆ ಬಂದಿಲ್ಲ, ಸಮುದಾಯಗಳ ಒಳಗೆ ಅವರು ಗುರುತಿಸ್ಕೊಂಡಿಲ್ಲ. ಅಂತಹ ಸಮುದಾಯಗಳನ್ನು ಹುಡುಕಬೇಕಾಗಿದೆ. ಯಾವುದೇ ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಆರೋಪಗಳಿದೆ. ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಗಮನಿಸಬೇಕಾಗತ್ತೆ, ಜೊತೆಗೆ ಸಮೀಕ್ಷೆಯನ್ನು ಮತ್ತೊಮ್ಮೆ ನಡೆಸಬೇಕಾಗತ್ತೆ. ಅಥವಾ ಈಗ ಹೊಸದಾಗಿ ಸರ್ಕಾರ ಮತ್ತೊಮ್ಮೆ ಗ್ರಾಮ ಪಂಚಾಯತ್ PDOಗಳ ಮೂಲಕ ಮತ್ತಷ್ಟು ಅಂಕಿಅಂಶಗಳನ್ನು ಸಂಗ್ರಹ ಮಾಡೋದಕ್ಕೆ ಈಗ ಮುಂದಾಗಿದೆ. ಅಂದರೆ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಜನರನ್ನು ಸಂಪರ್ಕ ಮಾಡೋದು, ಅದರ ಮೂಲಕ ಅವರ ಒಂದು ವೈಯಕ್ತಿಕ ಮಾಹಿತಿಗಳನ್ನು ಪಡೆಯುವಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಇದೆಲ್ಲವೂ ಕೂಡ ಕೊಡೋದಕ್ಕೆ, ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಕನಿಷ್ಠ ಅಂದ್ರೆ ಒಂದು 3-4 ತಿಂಗಳು ಬೇಕಾಗತ್ತೆ, ಅಥವಾ 6 ತಿಂಗಳು ಆಗಬಹುದು. Okay. ಹಾಗಾಗಿ ಈ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಕನಿಷ್ಠ 6 ತಿಂಗಳ ನಂತರ ಸುಮಾರು 1 ವರ್ಷ ಆದರೂ ಅಚ್ಚರಿ ಇಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಸಹಜವಾಗಿದೆ. ಜೊತೆಗೆ ಸಾಕಷ್ಟು ವಿರೋಧ ಇದಕ್ಕೆ ವ್ಯಕ್ತವಾಗ್ತಾ ಇರೋದ್ರಿಂದ ಈಸಿಯಾಗಿ ಅದನ್ನು ಅನುಷ್ಠಾನ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಸರ್ಕಾರಕ್ಕೆ. ಒಂದು ರೀತಿ ಕಗ್ಗಂಟು ಈಗ ಸರ್ಕಾರದ ಮುಂದೆ ಇದೆ, ಮುಖ್ಯಮಂತ್ರಿಗಳ ಮುಂದೆ ಕೂಡ ಈಗ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.